ಮಲೆನಾಡಿನಲ್ಲಿ ಎಡೆಬಿಡದೆ ಧಾರಾಕಾರ ಮಳೆ ಸುರಿತಾ ಇದೆ. ದಾವಣಗೆರೆಯಲ್ಲಿ ಮೈದುಂಬಿ ಹರಿತಾ ಇರುವಂತ ತುಂಗಭದ್ರಾ ನದಿ ಹರಿಹರ ತಾಲೂಕಿನ ಉಕ್ಕಡಗಾತ್ರಿಯ ಸ್ನಾನಘಟ್ಟ ಮುಳುಗಡೆ ಆಗಿದೆ. ಉಕ್ಕಡಗಾತ್ರಿ ಶ್ರೀ ಕರಿಬಸವೇಶ್ವರ ಅಜ್ಜಯ್ಯನ ದೇಗುಲ ಬಳಿ ಇರುವಂತ ಸ್ನಾನಘಟ್ಟ ಇದು ಮುಳುಗಡೆಯಾಗಿದೆ. ತುಂಗಾ ಜಲಾಶಯದಿಂದ 40,144 ಕ್ಯೂಸೆಕ್ ನೀರು ಬಿಡುಗಡೆ ಆಗಿದೆ. ತುಂಗಾ ಡ್ಯಾಂನಿಂದ ತುಂಗಭದ್ರಾ ನದಿಗೆ ನೀರು ಹರಿದು ಬರ್ತಾ ಇದೆ. ಮುಂಗಾರು ಅಬ್ಬರಿಸ್ತಾ ಇದೆ. ಮುಂಗಾರು ಕೊರತೆ ಅಂತ ಇಲ್ಲಿ ತನಕ ಹೇಳ್ತಾ ಇದ್ವಿ, ಆದ್ರೆ ಈಗ ಮಳೆಯ ಅಬ್ಬರ ಹೇಗಿದೆ ಅಂದ್ರೆ ತುಂಬಿ ಹರಿತಾ ಇದೆ ನದಿ. ರಾಜ್ಯದ ಡ್ಯಾಂಗಳು, ತುಂಗಾ ಡ್ಯಾಂನಿಂದ ತುಂಗಭದ್ರಾ ನದಿಗೆ ನೀರು ಹರಿದು ಬಂದಿದೆ. ನದಿಗಳ ಒಳಹರಿವು ಹೆಚ್ಚಳಾಗಿದೆ. ಬಹುತೇಕ ಡ್ಯಾಮ್ ನದಿಗಳು ತುಂಬಿ ಹರಿತಾ ಇದೆ. ಕೃಷಿ ಚಟುವಟಿಕೆಗಳಿಗೂ ಕೂಡ ಚಾಲನೆ ಸಿಕ್ಕಿದೆ. ಈ ಬಾರಿ ಕೃಷಿ ಚಟುವಟಿಕೆ ಶುರು ಮಾಡಬೇಕೋ ಬೇಡವೋ ಅಂತ ರೈತರು ಆತಂಕದಲ್ಲಿದ್ದರು. ಯಾಕಂದ್ರೆ ನಿಗದಿತ ಸಮಯಕ್ಕೆ ನಿಗದಿತ ಪ್ರಮಾಣದಲ್ಲಿ ಮಳೆನೇ ಬಂದಿಲ್ಲ. ಜೂನ್ನಲ್ಲೆಲ್ಲ ಮಳೆ ಶುರು ಆಗಬೇಕಾಗಿತ್ತು, ಆದರೆ ಜೂನ್ ಇಡೀ ತಿಂಗಳು ಮಳೆ ಬಂದೇ ಇಲ್ಲ. ಈಗ ನೋಡಿದ್ರೆ ಮಳೆ ಅಬ್ಬರಿಸ್ತಾ ಇದೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.